ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಜೈಲಲ್ಲಿರುವಂಥ ದರ್ಶನ್ ಗೋಳಾಟ ಹೇಳತೀರದಂತೆ ಪವಿತ್ರ ಗೌಡ ಪೀಕಲಾಟ ಈ ಜನ್ಮದಲ್ಲಿ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಡಿ ಬಾಸ್ಗೆ ಜೈಲಿನ ಊಟ ಸೇರ್ತಾ ಇಲ್ಲ. ಹೊರಗಡೆ ಇದ್ದಾಗ ವಿಧ ವಿಧದ ಭಕ್ಷ್ಯಗಳು, ಮಟನ್ನು, ಚಿಕನ್ನು, ಫ್ರೈ ಎಲ್ಲವೂ ಬರ್ತಾ ಇತ್ತು, ಎಣ್ಣೆ ಎಲ್ಲವೂ ಇರ್ತಾ ಇತ್ತು. ಈಗ ಯಾವುದೂ ಇಲ್ಲ. ಅವರೇನು ಕೊಡ್ತಾರೆ ಅದನ್ನು ತೆಪ್ಪಗೆ ತಿನ್ನಬೇಕಷ್ಟೇ. ಸ್ಪೆಷಲ್ ಬಂದರೂ ಕೂಡ ಮೀಡಿಯಾ ಗೊತ್ತಾದರೆ ಕಷ್ಟ. ಈಗಾಗಲೇ ಎಲ್ಲ ಆರ್ಡ್ರ್ ಹೋಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಗಳು ಹೊರಗೆ ಸೋರಿಕೆ ಆಗಬಾರ್ದು. ಸೋರಿಕೆ ಆದರೆ ನೀವು ಒಂದಲ್ಲ ಒಂದು ಜಾಗದಲ್ಲಿ ಇರೋದಿಲ್ಲ. ಆಮೇಲೆ ಅಣ್ಣನಿಗೆ ಯಾರ ಜೊತೆ ಕೂಡ ಮಾತಾಡಬೇಕು ಅನಿಸ್ತಾ ಇಲ್ವಂತೆ, ಬೋರ್ ಆಗಿದೆಯಂತೆ. ಈ ಹಿಂದೆ ಕೂಡ ದರ್ಶನೊಮ್ಮೆ ಹೇಳಿದರು, ನಾನು ತುಂಬ ಅಪ್ಸೆಟ್ ಆದರೆ ಮನೆಯೊಳಗೆ ಯಾರನ್ನೂ ಸೇರಿಸ್ಕೊಳ್ಳೋದಿಲ್ಲ, 2 ದಿವಸ ಮನೆಯೊಳಗೆ ಫುಲ್ ಲಾಕ್ ಮಾಡಿದ್ದು ಬಿಡ್ತೀನಿ, ನಾನು ಒಬ್ಬಂಟಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಈ ನಡುವೆ ಪವಿತ್ರ ಗೌಡ ಅತ್ತಿಗೆಗೆ ಜೈಲು ಖೈದಿಗಳು ಕಿರಿಕಿರಿ ಮಾಡ್ತಾವ್ರಂತೆ. ಕಿರಿಕಿರಿ ಬನ್ನಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಅಪಾರ ಅಭಿಮಾನಿಗಳಿದ್ದರೂ ಪ್ರೇಯಸಿಗಾಗಿ ತನ್ನ ಅಭಿಮಾನಿಯನ್ನೇ ಕೊಂದು ಚಟ್ಟಕ್ಕೇರಿಸಿ ವರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಾ ಕಂಬಿ ಎಣಿಸುತ್ತಿರೋ ಸ್ಯಾಂಡಲ್ವುಡ್ ಕಾಠೇರ ಖ್ಯಾತಿಯ ದರ್ಶನ್ನಿಗೆ ನಿದ್ದೆ ಬರ್ತಿಲ್ಲ, ಆಹಾರ ಸೇರ್ತಿಲ್ಲ, ತನ್ನವರನ್ನ ಭೇಟಿ ಮಾಡುವ ಅವಕಾಶ ಸಿಗ್ತಿಲ್ಲ. ಜೈಲಿನಲ್ಲಿರೋ ದರ್ಶನ್ ಭೇಟಿ ಮಾಡಲು ಸೈಕಲ್ ರವಿ ಗ್ಯಾಂಗ್ ಯತ್ನಿಸುತ್ತಿದೆ. ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿ ಇರುವ ನಟನ ಭೇಟಿಗಾಗಿ ಇಡೀ ಜೈಲಿನಲ್ಲಿ ರವಿ ಟೀಮ್ ಹವಾ ಬೆಳೆಸಿಕೊಂಡಿದೆ. ಆದ್ರೆ ನಾನು ಯಾರನ್ನು ಭೇಟಿ ಮಾಡಲ್ಲ ಅಂತ ದರ್ಶನ್ ಕಡ್ಡಿ ಮುರಿದಂತೆ ಹೇಳಿದ್ದಾರಂತೆ. ದರ್ಶನ್ ಕತೆ ಹಂಗಿದ್ರೆ ಪವಿತ್ರ ಗೌಡ ಕತೆ ಇನ್ನೊಂದು ರೀತಿ ಇದೆ. ವರಪ್ಪನ ಅಗ್ರಹಾರದಲ್ಲಿ ಬಂದಿಯಾಗಿರೋ ಚಿಂಗಾರಿಯ ಬಂಗಾರಿಗೆ ಇತರ ಕೈದಿಗಳ ಜೊತೆ ಇರೋಕೆ ಕಷ್ಟವಾಗ್ತಿದೆಯಂತೆ. ಜೈಲಿನ ಬ್ಯಾರಕ್ನಲ್ಲಿರುವ ಇತರ ಕೈದಿಗಳಿಗೆ ಕಿರಿಕಿರಿ ಆಗ್ತಿದೆಯಂತೆ. ಕೆಲವು ದಿನಗಳ ಹಿಂದಷ್ಟೇ ರೇಣುಕಾ ಸ್ವಾಮಿಯಿಂದ ನನಗೂ ಕೆಟ್ಟ ಸಂದೇಶ ಬಂದಿದೆ ಎಂದು ಸೋನುಗೌಡ ಹೇಳಿದ್ರು. ಇದೀಗ ಮತ್ತೊಂದು ವಿಡಿಯೋ ಹರಿಬಿಟ್ಟು ನನಗೆ ದರ್ಶನ್ ಅಭಿಮಾನಿಗಳು ಕೆಟ್ಟ ಸಂದೇಶ ಕಳಿಸಿ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ ದರ್ಶನ್ ಅಭಿಮಾನಿಗಳು ಉಳಿದವರೆಲ್ಲ ಬೈಯೋದು, ಮತ್ತೊಂದು ಮಾಡೋದು, ಅಣ್ಣ ಬಂದ್ರೆ ಹಂಗೆ ಮಾಡ್ತಾರೆ, ಅಣ್ಣ ಬಂದ್ರೆ ಹಿಂಗೆ ಮಾಡ್ತಾರೆ, ಮುಂದೆ ಇದೆ ಮಾರಿ ಹಬ್ಬ ನೋಡಿ, ಇವೆಲ್ಲವೂ ಕೂಡ ಅಷ್ಟು ಸುಲಭ ಇಲ್ಲ. ಒಂದು ಕಾನೂನು ಅಂತ ಇದೆ, ಮತ್ತೊಂದು ಕೂಡ ಯಾರು ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ತನಕ ಕೊಡ್ತಾ ಇರಲಿಲ್ಲ, ಬೇಡ ಅಂತ ಸುಮ್ಮನೆ ಹಾಳು ಮಾಡ್ಕೋಬೇಡಿ, ಅಭಿಮಾನಿಗಳಾಗಲಿ ಮತ್ತೊಬ್ಬರಾಗಲಿ. ಏನಾಗತ್ತೆ, ಏನು ಶಿಕ್ಷೆ ಆಗುತ್ತೆ ಕಾನೂನು ನೋಡ್ಕೊಳ್ಳುತ್ತೆ. ಇದರ ಇಂಚಿಂಚು ಮಾಹಿತಿಗಳನ್ನು ಮಾಧ್ಯಮವಾಗಿ ನಾವು ಕೊಡ್ತಾ ಇರ್ತೀವಿ. ಆಮೇಲೆ ಇನ್ನು ನಮ್ಮ ಹತ್ರ ಕೆಲವರು ಕೇಳ್ತಾರೆ, ನಾನು ಕಳೆದ 3 ದಿನಗಳಿಂದ ಹೇಳ್ತಾ ಇದ್ದೀನಿ, ನಿಮಗೆ ಹೆಂಗೆ ಗೊತ್ತಾಗುತ್ತೆ ಒಳಗಿದ್ದದ್ದು ಅಂಥೇಳಿ. ಅದಕ್ಕೆ ಮಾಧ್ಯಮ ಅಂತ ಹೇಳೋದು, ಅದಕ್ಕೆ ಜರ್ನಲಿಸ್ಟ್ ಅಂತ ಹೇಳೋದು. ನಮ್ಮ ಒಂದು ಮೊಬೈಲ್ ಫೋನ್ ಕಳೆದು ಹೋದರೆ, ನಮ್ಮ ಒಂದೊಂದು ಮೊಬೈಲ್ ಫೋನಲ್ಲಿ 20,000 10,000ದಿಂದ 20,000 ನಂಬರ್ಗಳಿರುತ್ತೆ. ಒಂದು ಪರಪ್ಪನ ಅಗ್ರಹಾರ ಜೈಲು ಅಂತಂದರೆ ಅಲ್ಲಿಯ ಒಂದು 200-250 ಜನರ ಅಧಿಕಾರಿಗಳ ಸಣ್ಣ ಪುಟ್ಟ ದೊಡ್ಡ ಕ್ಯಾಂಟೀನ್ ಎಲ್ಲರ ನಂಬರ್ಗಳು ನಮ್ಮ ಬಳಿ ಇರುತ್ತೆ. ಸತತ ಕಾಂಟ್ಯಾಕ್ಟ್ನಲ್ಲಿ ಅವರು ಇರ್ತಾರೆ, ನಾವು ಇರ್ತೀವಿ. ಪೊಲೀಸ್ ಸ್ಟೇಷನಲ್ಲೂ ಅಷ್ಟೇ, ಮುಖ್ಯಮಂತ್ರಿಗಳ ಸುತ್ತಮುತ್ತಲೂ ಅಷ್ಟೇ, ದೆಹಲಿಯಲ್ಲೂ ಅಷ್ಟೇ, ಎಲ್ಲ ಕಡೆಯಿಂದ. ಎನಿವೆ, ಅವತ್ತು ದರ್ಶನ್ ಒಂದು ಮಾತನ್ನು ಹೇಳಿದರು, ನಾನು ಶೆಡ್ಡಲ್ಲಿ ಕೇವಲ 2 ನಿಮಿಷ ಇದ್ದೆ, ಆಮೇಲೆ ಹೊರಟೋಗ್ಬಿಟ್ಟೆ ಅಂತೇಳಿ. ಈಗ ಬರ್ತಿರುವಂಥ ಖಚಿತ ಮಾಹಿತಿ ಪ್ರಕಾರ 50 ನಿಮಿಷಗಳ ಕಾಲ ಶೆಡ್ಡಲ್ಲಿ ದರ್ಶನ್ ಇದ್ದರು ಮತ್ತು ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ. ಬನ್ನಿ ಅದರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ. ಪಟ್ಟಣಗೆರೆ ಶೆಡ್ನಲ್ಲಿ ಯಾರು ಊಹಿಸದ ಟಾರ್ಚರನ್ನು 17 ಜನರ ಟೀಮ್ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ನೀಡಿದ್ದಾರೆ. ಇವತ್ತು ರೇಣುಕಾ ಸ್ವಾಮಿಯವರ ಮೊದಲ ವಿವಾಹ ವಾರ್ಷಿಕೋತ್ಸವ. ಎಲ್ಲವೂ ಸರಿ ಇದ್ದಿದ್ದರೆ ಇವತ್ತು ಸಂಭ್ರಮ ಪಡಬೇಕಾಗಿತ್ತು. ಅದರ ದೃಶ್ಯಾವಳಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ತೋರಿಸ್ತೀನಿ, ಅವರ ಮದುವೆ ಸಮಾರಂಭ ಯಾವ ರೀತಿ ಇತ್ತು ಅಂತೇಳಿ. ಇನ್ನು ರೇಣುಕಾ ಸ್ವಾಮಿ ಹತ್ಯೆ ವಿವರ ಹೊರಬರುತ್ತಲೇ ಇವೆ ಪ್ರತಿದಿನ. ಕೇವಲ 1-2 ನಿಮಿಷಗಳ ಕಾಲ ಅಲ್ಲಿದ್ದು ಹೊರಬಂದಿದ್ದೆ ಅಂತೇಳಿ ದರ್ಶನ್ ಹೇಳ್ತಾರೆ. ಆದರೆ ಖಾಕಿ ಮುಂದೆ ಒಂದು ಹೇಳಿದರು, ನಟನಾ ಕೌಶಲ್ಯ ಪ್ರದರ್ಶನ ಮಾಡಿದರು ನಟ ದರ್ಶನ್. ಇಲ್ಲ ಸರ್, 1-2 ನಿಮಿಷ ಇದ್ದೆ ಅಷ್ಟೇ, ಸ್ವಲ್ಪ ಬುದ್ಧಿ ಹೇಳಿದೆ, ಒಂದು ಹೊಡೆದೆ ಬಂದುಬಿಟ್ಟೆ ಅಂತೇಳಿ. ಬಟ್ ಹಂಗಲ್ಲ. ಈಗಿರೋ ಮಾಹಿತಿ ಪ್ರಕಾರ 50 ನಿಮಿಷಗಳ ಕಾಲ, 1 ಗಂಟೆಗೆ 10 ನಿಮಿಷ ಕಡಿಮೆ. ಆದರೆ ದರ್ಶನ್ ಆಡಿದಂಥ ನಾಟಕ ಕೊನೆಗೂ ಬಟಾಬಯಲಾಗಿದೆ ಪೊಲೀಸರಿಂದಾಗಿ. ದರ್ಶನ್ ಶೆಡ್ನಲ್ಲಿ ಇದ್ದಿದ್ದು ಬರೋಬ್ಬರಿ 50 ನಿಮಿಷಗಳ ಕಾಲ. ರೇಣುಕಾ ಸ್ವಾಮಿಯನ್ನು ಟಾರ್ಚರ್ ಮಾಡಿದ್ರು ಈ 50 ನಿಮಿಷಗಳ ಕಾಲ. ಬೆಲ್ಟ್ನಿಂದ, ದೊಣ್ಣೆಗಳಿಂದ ಮನಸೋ ಇಚ್ಛೆ
ಥಳಿಸಿದ್ರು ರೇಣುಕಾ ಸ್ವಾಮಿಯನ್ನ. ಬೂಟುಗಾಲಿನಿಂದ ಒದ್ದು ಕ್ರೌರ್ಯ ಮೆರೆದಿದ್ರು ದರ್ಶನ್. ಬೆಲ್ಟ್ ಬಿಚ್ಚಿ ಮುಖ ಮೂತಿ ನೋಡದೆ ಚಚ್ಚಿದ್ರಂತೆ. ಇನ್ನು ಪವಿತ್ರಾಗೆ ರೇಣುಕಾ ಕಳಿಸಿದ್ದ ಮೆಸೇಜ್ ತೆಗಿಸ್ತಾನೆ. ಏನೆಲ್ಲ ಕಳಿಸಿದೆ, ತೆಗಿ ಮೊಬೈಲ್, ತೆಗಿ ಮೊಬೈಲ್. ಆಮೇಲೆ ಪವನ್ಗೆ ಹೇಳೋದು, ಓದೋ, ಏನು ಹೇಳಿದಾನೆ ಓದು. ಪವನ್ ಒಂದೊಂದೇ ಮೆಸೇಜ್ ಜೋರಾಗಿ ಓದೋದು, ಎಲ್ಲ ಸುತ್ತ ಕೂತ್ಕೊಳ್ಳೋದು, ರೇಣುಕಾ ಸ್ವಾಮಿಯನ್ನು ಕೂರಿಸೋದು, ಅಣ್ಣ ಮುಂದಿನ ಸೀಟಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಪಕ್ಕದಲ್ಲಿ ಓತಿಕೆ ಅಂತ ಪವನ್ ಇದ್ದಾನಲ್ಲ ಅವನು ಒಂದೊಂದೇ ಮೆಸೇಜ್ ಓದೋದು. ಲಾಸ್ಟ್ ನೋಡಿ, ಲಾಸ್ಟಲ್ಲಿ ಇದ್ದಾನಲ್ಲ ಅವನೇ ಪವನ್. ಪವಿತ್ರ ಆಮೇಲೆ ಒಂದೊಂದೇ ಓದೋದು, ಒಂದೊಂದೇ ಮೆಸೇಜ್ ಕಳಿಸಿದಾಗ ಒಂದೊಂದು ಓದಿಯೋದು. ಮಾಡ್ತೀಯನೋ ಅಂತೇಳಿ. ಪವಿತ್ರ ಗೌಡಗೆ ಆ ಫೋಟೋಗಳನ್ನು ಕಳಿಸ್ತೀಯನೋ ಹೀಗೆ ಪ್ರಶ್ನಿಸ್ತಾ ಎಲ್ಲಿಗೋಗತ್ತೆ ಅಂತಂದರೆ ಅದು ಮರ್ಮಾಂಗಕ್ಕೆ ಬೂಟುಗಾಲಿನಿಂದ ಒದ್ದು ಬಿಡ್ತಾನೆ. ಮರ್ಮಾಂಗ ಯಾವ ರೀತಿ ಆಗಿತ್ತು ಅನ್ನೋದನ್ನು ನಾವು ಫೋಟೋದಲ್ಲಿ ಕವರ್ ಮಾಡಿ ತೋರಿಸಿದ್ವಿ. ಮನೆಯಿಂದ ಲಾಠಿ ತರಿಸಿಕೊಂಡು ಒಂದು ಲಾಠಿ ತಗೊಂಬಂದಿದ್ರು ಮನೆಯಿಂದ. ಮನಸೋ ಇಚ್ಛೆ ಥಳಿಸಿದ್ದಾರೆ. ಆ ಲಾಠಿಯನ್ನು ಕೂಡ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಎತ್ತಿ ವಾಹನದ ಮೇಲೆ ಪ್ರೇಯಸಿ ಮುಂದೆ ತಮ್ಮ ಪೌರುಷವನ್ನು ತೋರಿಸಿದ್ದಾರೆ. ದರ್ಶನ್ ಆರ್ಭಟಕ್ಕೆ ಒಮ್ಮೆ ವಾಹನಗಳೇ ಎಲ್ಲ ಶೇಕ್ ಆಗಿತ್ತಂತೆ, ಎದ್ದು ಬಿಸಾಕಿದ ರೀತಿಯಲ್ಲಿ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ದೌರ್ಜನ್ಯವನ್ನು ಸ್ವತಃ ದರ್ಶನ್ ಎಸಗಿದ್ರಂತೆ. ಅದು CCTVಯಲ್ಲಿ ಕೂಡ ಲಭ್ಯವಾಗಿದೆ. ಈ ಎಲ್ಲ ಸತ್ಯಗಳು CCTVಯಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿ ಶೆಡ್ನಲ್ಲಿ 7 CCTVಗಳಿತ್ತು. ಅದರಲ್ಲಿ 2 CCTVಗಳಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಾಗಿದ್ದು ಅವುಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಎಲ್ಲೂ ತನಕ ಮಾತಾಡ್ತಾ ಇರಲಿಲ್ವಂತೆ, ನಾನೇನು ಮಾಡಿಲ್ಲ ಸರ್ ಅಂತೇಳಿ. ಆಗ CCTV ದೃಶ್ಯ ತೋರಿಸಿದ ಬಳಿಕ ದರ್ಶನ್ ಹೌದು ನಾನು ಈ ರೀತಿ ಮಾಡಿದ್ದು ಅಂತ ಒಪ್ಕೊಳ್ಳಲೇಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಶೆಡ್ಗೆ ಸಂಜೆ 4:30ಕ್ಕೆ ವಿನಯ್ ಜೊತೆ ದರ್ಶನ್ ಬಂದಿದ್ದರು. ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ವಾಪಸ್ ಹೋಗಿದ್ದು ಸಂಜೆ 5:20ಕ್ಕೆ. ನಂತರ ಬರ್ತಾರೆ ಹೋಗ್ತಾರೆ ಎಲ್ಲವೂ ಆಗುತ್ತೆ. ನಾನು ರೇಣುಕಾ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.